ಅಂದ್ರೆ ಯೂಟ್ಯೂಬ್ ಅಂದ್ರೇನೆ ಇಷ್ಟ ಇರಲಿಲ್ಲ. ನಾನು ದೂರ ಓಡ್ತಿದ್ದೆ. ಆಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ, ಎಲ್ಲರೂ ಇದನ್ನ ಮಚ್ಚೆ ಮಚ್ಚೆ ಅಂತ ಅನ್ಕೊಂಡ್ಬಿಟ್ಟು ಕಾಲೇ ಇರಲಿಲ್ಲ. ಯೂಟ್ಯೂಬಿಗೆ ನಾನು ಡ್ಯಾನ್ಸ್ ರೀಲ್ಸ್ನ ಅಪ್ಲೋಡ್ ಮಾಡ್ತಾ ಅಂದ್ರೆ ಬಿಡು ಇದೆಲ್ಲ ನಮಗೆ ಸೆಟ್ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಿದ್ದೆ. ನನಗೆ UGCದೊಂದು ಆಫರ್ ಬಂತು. ನಾನು ಆಕ್ಚುಲಿ ರ್ಯಾಪಿಡೋ ಮಾಡ್ತಿದ್ದೆ ಇಲ್ಲಿ. ಯಾಕೊಂದ್ಸಲ ಯೂಟ್ಯೂಬ್ ಟ್ರೈ ಮಾಡಬಾರದು, ಹೆಂಗಿದ್ದೊಂದು ಗುರು ಹೆಂಗಾಗೋದೆ, ಯಾವ್ದು ಕ್ಲಿಕ್ ಆಗುತ್ತೆ ಅದಾಗಲಿ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋಲಿ ಏನಪ್ಪ ಇರುತ್ತೆ ಅಂತ ಅಂದರೆ, ಇವತ್ತು ಚಾಲೆಂಜಸ್ ಇಲ್ಲ, ರ್ಯಾಂಕ್ ಇಲ್ಲ, ವ್ಲಾಗ್ಸ್ ಇಲ್ಲ. ಜಸ್ಟ್ ಇವತ್ತು ನಾನು ಯೂಟ್ಯೂಬ್ ಜರ್ನಿ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಯೂಟ್ಯೂಬ್ ಅಂದ್ರೇ ಇಷ್ಟ ಇರಲಿಲ್ಲ. ಯಾಕೆ ಅಂತ ಅಂದರೆ ನನಗೆ ವ್ಲಾಗ್ಸ್ ಅದು ಇದೆಲ್ಲ ಯಾರು ನನ್ನ ಹತ್ರ ಕ್ಯಾಮ್ರಾ ಹಿಡ್ಕೊಂಬಂದರೆ ನಾನು ದೂರ ಓಡ್ತಿದ್ದೆ. ನಾನು ಫುಲ್ ಇಂಟ್ರೋವರ್ಟ್ ಒಂಥರ. ಯಾಕೆ ಅಂತ ಅಂದರೆ ನನಗೇನೋ ಅದೇನೋ ಸೋಷಲ್ ಆ್ಯಂಗ್ಸೈಟಿ ಅಂತಾರಲ್ಲ ಆ ಥರ. ಯಾರಾದರೂ ನೋಡಿ ಏನು ಅನ್ಕೊತಾರೋ, ಹಿಂಗೆ ಏನು ಕತೆ, ಯಾರಾದರೂ ನನಗೆ ಈ ಥರ ಕ್ಯಾಮ್ರಾ ಈ ಥರ ತೋರಿಸಿದ್ರೇ ಫುಲ್ಲು ಗಾಬರಿ, ಫುಲ್ ಭಯ ಫೀಲ್ ಆಗ್ತಿತ್ತು. ಅದಾದಮೇಲೆ ಹೆಂಗೆ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ಯಾವಾಗ ಕ್ರಿಯೇಟ್ ಮಾಡಿದ್ದು, ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂತ ಎಲ್ಲ ಹೇಳ್ತೀನಿ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ನೀವೆಲ್ಲರೂ ನೋಡಿರ್ತೀರಾ. ನಾನು ಟ್ಯಾಟೂ ಎಲ್ಲ ಹಾಕ್ಸ್ಕೊಂಬಿಟ್ಟಿದ್ದೀನಿ ನೋಡಿ. ಈ ಟ್ಯಾಟೂ ಅವರು ಅಷ್ಟು ನೀಟಾಗಿ ಹಾಕಿಲ್ಲ. ಇದು ಆ್ಯಕ್ಚುಲಿ ಮೈಕಲ್ ಜಾಕ್ಸನ್ನು. ಎಲ್ಲರೂ ಇದನ್ನ ಮಚ್ಚೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ಇದು ಟ್ಯಾಟೂ, ಇದು ಮೈಕಲ್ ಜಾಕ್ಸನ್ನು. ಆ್ಯಕ್ಚುಲಿ ನಾನು ಡ್ಯಾನ್ಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, 6th 7th ಇರಬೇಕಾದ್ರೆ ಸ್ಕೂಲ್ ಡೇ ಅದು ಇದು ಇರುತ್ತಲ್ಲ, ಅವಾಗ ಒಂದು ಡ್ಯಾನ್ಸ್ ಮಾಡಿದೆ. ಅವಾಗೊಬ್ಬರು ಮ್ಯಾಮ್ ಏನಂತ ಹೇಳಿದ್ರು, ನೀನು ಚೆನ್ನಾಗಿ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಅಂದರು. ಅವಾಗ ಒಂದು ಸಲ ನಮ್ಮ ಮನೇಲೆಲ್ಲ ಮಾತಾಡಿ ಡ್ಯಾನ್ಸಿಗೆ ಕಳಿಸಿದ್ರು, ಅಂದರೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿದ್ರು. ಸರಿ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗ್ತಿದ್ದಂಗೆ ಅಲ್ಲಿನೂ ಚೆನ್ನಾಗಿ ಮಾಡ್ತಾ ಒಂದು ವರ್ಷ ಫುಲ್ ಚೆನ್ನಾಗಿ ಮಾಡಿದೆ. ಆ ಸರ್ ಇದ್ದವರು ನನ್ನ ಇಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸಿಗೆ ಕರ್ಕೊಂಡು ಹೋಗೋದು ಅದು ಇದು ಸಖತ್ ಮಾಡಿದ್ರು. ಆಮೇಲೆ ಏನಾಯಿತು ಅಂದರೆ, ನನಗೆ ರೈಟ್ ಲೆಗ್ ಆಕ್ಸಿಡೆಂಟ್ ಆಗಿತ್ತು. ಅದು 3rd 4th ಅಂತ ಅನಿಸುತ್ತೆ. ನನಗೆ ಫುಲ್ಲು ಕಾಲೇ ಇರಲಿಲ್ಲ. ಇವಾಗ್ಲೂ ಜಾಸ್ತಿ ಓಡಾಡಿದ್ರೆ, ಜಾಸ್ತಿ ಕಾಲು ಯೂಸ್ ಮಾಡಿದ್ರೆ ಹೆವಿ ಕಾಲು ನೋವು ಬರುತ್ತೆ. ಹಂಗಾಗಿ ನಮ್ಮ ಮನೇಲಿ ಏನು ಮಾಡಿದ್ರು, ನನಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಯಾವಾಗ 9th 10th ಅನಿಸುತ್ತೆ, ಫುಲ್ಲು ಕಾಲು ನೋವು, ರಾತ್ರಿ ಎಲ್ಲ ಅಳ್ತಿದ್ದೆ. ಆ ಲೆವೆಲ್ಗೆ ಫುಲ್ಲು ಬೇಜಾನ್. ಇವಾಗಲೂ ಆ ಥರ ಕಾಲು ನೋವು ಬರುತ್ತೆ. ಆವಾಗ ಏನು ಮಾಡಿದ್ರು ನಮ್ಮ ಮನೇಲಿ, ಬೇಡ ಬಿಟ್ಬಿಡು, ನಿನಗೆ ಬೇಡ ಇದು ಡ್ಯಾನ್ಸ್ ಎಲ್ಲ ಸೆಟ್ ಆಗಲ್ಲ ಅಂದರೆ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಅಂದ್ಬಿಟ್ಟು ಬಿಡಿಸಿದ್ರು. ಡ್ಯಾನ್ಸ್ ಬಗ್ಗೆ ಮತ್ತೆ ಫೋಕಸ್ ಮಾಡಲಿಲ್ಲ ನಾನು 10th ಆದಮೇಲೆ. ಫಸ್ಟ್ PU ಸೆಕೆಂಡ್ PU ಮೈಸೂರಿಗೆ ಹೋಗಿ, ಅಲ್ಲಿ ಮೈಸೂರಲ್ಲಿ ಅಷ್ಟೇನು ಡ್ಯಾನ್ಸಲ್ಲೇನು ಆ ಕಾಲೇಜಲ್ಲಿ ಅಷ್ಟು ಫಂಕ್ಷನ್ಸ್ ಎಲ್ಲ ಏನೂ ಇರ್ತಿರ್ಲಿಲ್ಲ. ಹಾಗಾಗಿ ಡ್ಯಾನ್ಸ್ ಕಡೆ ಅಷ್ಟೇನು ಫೋಕಸ್ ಮಾಡ್ತಿರ್ಲಿಲ್ಲ. ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಟಾರ್ಟ್ ಮಾಡಿದೆ, ಡ್ಯಾನ್ಸ್ ವೀಡಿಯೋಸ್ ಹಾಕೋಕ್ಕೆ ಮಾಡ್ತಾಯಿದ್ದೆ. ಅವಾಗೇನು ನನಗಷ್ಟು ಆ ಲೆವೆಲ್ಗೆ ಇಂಟ್ರೆಸ್ಟ್ ಏನಿರಲಿಲ್ಲ. ಯಾವಾಗೋ ಮಾಡೋದು, ಯಾವಾಗೋ ಒಂದೊಂದು ಹಾಕೋದು, ಆ ಥರ ಇತ್ತು. ಅದಾದಮೇಲೆ PU ಅಲ್ಲಿ ಮತ್ತೆ ಒಂದು 2 months ಏನೋ ಡ್ಯಾನ್ಸ್ ಕ್ಲಾಸಿಗೆ ಸೇರಿಕೊಂಡೆ. ಮತ್ತೆ 2 months ಡ್ಯಾನ್ಸ್ ಕ್ಲಾಸ್ ಆದಮೇಲೆ ನನ್ನ PU ಅಲ್ಲಿ ಮುಗೀತು. ಮೈಸೂರು ಬಿಡಬೇಕಾಯಿತು, ಮತ್ತೆ ಡ್ಯಾನ್ಸ್ ಕ್ಲಾಸ್ ಬಿಟ್ಟೆ. ನೆಕ್ಸ್ಟು ನನ್ನ ಇಂಜಿನಿಯರಿಂಗ್ ಬಂದಾಗ ಡ್ಯಾನ್ಸ್ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಸುಮಾರು ಗ್ಯಾಪ್ ಆಗಿತ್ತು PU ಆದಮೇಲೆ. ಕರೆಕ್ಟ್ ಆಲ್ಮೋಸ್ಟ್ ಒಂದು ವರ್ಷನೇ ಒಂದು 6-7 ತಿಂಗಳಾಗಿತ್ತು ಅನಿಸುತ್ತೆ. ಫುಲ್ಲು ಗ್ಯಾಪಾಗಿ ಹೋಗ್ಬಿಟ್ಟಿತ್ತು. ಮತ್ತೆ ನಾನು ಡ್ಯಾನ್ಸ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಯಾವಾಗ ಅಂದರೆ ಫಸ್ಟ್ ಇಯರಿಗೆ ಬಂದಾಗ ಫಸ್ಟ್ ಡ್ಯಾನ್ಸ್ ಮಾಡಿದೆ. ಇವಾಗ ಇಂಜಿನಿಯರಿಂಗ್ ಲೈಫಲ್ಲಿ ಫಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸು ಮಾಡ್ಕೊಂಡು ಫುಲ್ಲು ಡ್ಯಾನ್ಸ್. ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬಿಗೆ ನಾನು ಡ್ಯಾನ್ಸ್ ರೀಲ್ಸ್ನ ಅಪ್ಲೋಡ್ ಮಾಡ್ತಾ ಬಂದೆ. ಯೂಟ್ಯೂಬ್ ಶಾರ್ಟ್ಸ್ ಬರುತ್ತಲ್ಲ, ಅದು ಡ್ಯಾನ್ಸ್ ರೀಲ್ ಅಪ್ಲೋಡ್ ಮಾಡ್ತಿದ್ದೆ. ಹಂಗೆ ಮಾಡ್ತಾ ಯೂಟ್ಯೂಬಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಹಾಕಿದ್ವಿ ವಿಡಿಯೋಸ್ ಎಲ್ಲ 5,000 ಆ ಥರ ಎಲ್ಲ ಶಾರ್ಟ್ಸಲ್ಲಿ. ಈಗ 5,000 ಕಡಿಮೆನೇ, ಆದರೆ ಯೂಟ್ಯೂಬಲ್ಲಿ 5,000 ಮಾಡೋದೂ ಸ್ವಲ್ಪ ಕಷ್ಟನೇ ಹೇಳಬೇಕು ಅಂತ ಅಂದರೆ. ಚೆನ್ನಾಗಿ ಮಾಡ್ತಿತ್ತು. ಅವಾಗೂ ಅಷ್ಟೇ ಒಂದು 3 ಮಾಡ್ತಿದ್ದೆ. ಒಂದು 3 ಮಾಡಿದಾಗ ವ್ಯೂಸ್ ಬರಲಿಲ್ಲ ಅಂದರೆ ಬಿಡು ಇದೆಲ್ಲ ನಮಗೆ ಸೆಟ್ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಿದ್ದೆ. ಸೆಕೆಂಡ್ ಇಯರಲ್ಲ 3rd ಇಯರಲ್ಲಿ ಜಿಮ್ನಾಸ್ಟಿಕ್ ಕ್ಲಾಸಿಗೆ ಜಾಯ್ನ್ ಆದೆ. ಜಿಮ್ನಾಸ್ಟಿಕ್ ಕ್ಲಾಸಿಗೆ ಜಾಯ್ನ್ ಆದಾಗ ಅಲ್ಲಿ ಮಾಡ್ತಾನೆ ಇದ್ದೆ, ಚೆನ್ನಾಗಿ ಮಾಡಿದೆ, ಸ್ವಲ್ಪ ದಿನ ಕಲಿತೆ. ಅದಾದಮೇಲೆ ಮತ್ತೇನಾಯಿತು, ಫುಲ್ಲು ಮತ್ತೆ ಕಾಲು ನೋವು ಬರೋಕ್ಕೆ ಹೆವಿ ಇದಾಯಿತು. ಆಮೇಲೆ ನನಗೂ ಯಾಕೋ ಬೇಡ ಅನ್ನಿಸ್ತು, ಸುಮ್ಮನೆ ರಿಸ್ಕ್ ಯಾಕೆ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ ಹೇಳಬೇಕು ಅಂದರೆ. ಡ್ಯಾನ್ಸ್ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಆಯಿತು. 3rd ಇಯರ್ಗೆ ಬಂದಾಗ ಫುಲ್ಲು ಅದು ಇದು ಓದೋದು ಅದೇ ಇದು ಬಂತು 3rd ಇಯರಲ್ಲೂ. ಅದಾದಮೇಲೆ ನೆಕ್ಸ್ಟ್ ಇನ್ನು ಡ್ಯಾನ್ಸ್ ಕಡೆ ಹೋಗಲೇ ಇಲ್ಲ. ನೆಕ್ಸ್ಟ್ 4th ಇಯರಲ್ಲಿ ಆ್ಯಕ್ಚುಲಿ ನಂಗೆ ಇವಾಗ ಹೆಂಗೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನೋ ಆ ಥರ ಮಾತಾಡೋಕ್ಕೆ ತುಂಬ ಅಂದರೆ ತುಂಬ ಭಯ. ಇವಾಗ ಸ್ವಲ್ಪ ಅಭ್ಯಾಸ ಆಗೈತೆ, ಆದರೂ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಅಂದರೆ ಸಖತ್ ಭಯ ಆಗ್ತಿತ್ತು ನನಗೆ. ಆ ಥರ ಕ್ಯಾಮ್ರಾ ಏನಾದರೂ ಹಿಂಗೆ ನನ್ನ ಕಡೆ ಫೇಸ್ ಮಾಡಿದ್ರೆ ಏನು ಮಾತಾಡಬೇಕು ಏನು, ಅದು ಅವಾಗಿಂದನೂ ಇತ್ತು. ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ.
ಹಿಂಗೆ ಮಾಡ್ತಾ 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 ಆ್ಯಕ್ಚುಲಿ ಇವಾಗ 4th ಇಯರ್, ಇವಾಗ ನನ್ನ ಪಾಸ್ಟ್ ಔಟ್ ಈಗಿನೇನು ಆಗೋಯ್ತು ನನ್ನ ಕಾಲೇಜು. ನನಗೆ ಯು ಜಿ ಸಿದೊಂದು ಆಫರ್ ಬಂತು. ನಾನು ಆಗಲ್ಲ ಆಗಲ್ಲ, ನನ್ನ ಕೈಲಿ ಹಿಂಗೆಲ್ಲ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ, ಅದೆಲ್ಲ ಕಷ್ಟ ನನಗೆ. ಬೇಕಾದ್ರೆ ಏನಾದರೂ ಡ್ಯಾನ್ಸ್ ಇದ್ರೆ ಹೇಳ್ರಿ, ಒಂದೆರಡು ಸ್ಟೆಪ್ ಹಾಕಿದ್ರೆ ಅದಿನ್ನೇನು ಮಾಡ್ತಿದ್ನಲ್ಲ, ಹಂಗಾಗಿ ಮಾಡ್ತೀನಿ ಅಂತ ಅಂದೆ. ಮಾತಾಡೋದೆಲ್ಲ ನಂಗೆ ಆಗಲ್ಲ ಅಂತ ಅಂದಾಗ ನಾನು ಆ್ಯಕ್ಚುಲಿ ರ್ಯಾಪಿಡೋ ಮಾಡ್ತಿದ್ದೆ ಇಲ್ಲಿ ನನ್ನ ಪಾಕೆಟ್ ಮನಿಗೋಸ್ಕರ. ಸಖತ್ ಅಂದರೆ ಇವಾಗ ಒಂದು 5 ಅವರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು 5 ಅವರ್ ಮಾಡಿದ್ರೆ ಒಂದು 500 ಹಂಗೆ ಹಿಂಗೆ ಅಷ್ಟು ಅರ್ನ್ ಮಾಡ್ಬೋದಿತ್ತು. ಅದೇ ಯು ಜಿ ಸಿಲಿ ಒಂದು ವೀಡಿಯೋ ಮಾಡಿದ್ರೇ ಇಷ್ಟು ಪೇ ಮಾಡ್ತಾರೆ ಅಂತ ಇರುತ್ತಲ್ಲ, ಅವಾಗ ನಾನು ಯಾಕೆ ಇಷ್ಟು ಕಷ್ಟಪಡ್ತಿದ್ದೀನಿ, ನಾನು ಹೆಂಗಿದ್ರು ಸೋಷಿಯಲ್ ಮೀಡಿಯಾಗೆ ಏನು ಹೊಸಬಲ್ಲ, ಮಾಡಿದ್ರೆ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಅವಾಗ ಒಂದು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಫಸ್ಟ್ ವೀಡಿಯೋ ಹೆಂಗೆ ಮಾಡಿದ್ದೀನಿ ಅಂದರೆ ಯು ಜಿ ಸಿದು ಆ್ಯಕ್ಚುಲಿ ಫುಲ್ಲು ಶಿವರ್ ಅಂದ್ಕೊಳ್ರಿ. ಏನು ಫಸ್ಟ್ ಡೈಲಾಗ್ ಹೇಳೋಕ್ಕೇನೆ ಮಿನಿಮಮ್ ಅಂದ್ರೆ 10 ನಿಮಿಷ ತೊಗೊಂಡಿದ್ದೀನಿ. ಈ ಥರ ಕುತ್ಕೊಂಡು ಮಾತಾಡೋಕ್ಕೇನೆ ಆಗ್ತಿರಲಿಲ್ಲ. ಮೈಕ್ ಅದು ಇದೆಲ್ಲ ಹಾಕ್ಬಿಟ್ರೆ ಫುಲ್ಲು ಗಾಬರಿ. ಆ ಲೆವೆಲಿಗೆ ಭಯ ಪಡ್ತಿದ್ದವನು ನಾನು, ಕ್ಯಾಮ್ರಾ ಮತ್ತು ಮೈಕ್ ಅಂತ ಅಂದರೆ. ಅದಾದಮೇಲೆ ಒಂದೊಂದು ವೀಡಿಯೋಸ್ ಮಾಡ್ತಾ 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 ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಮೈಕ್ ತೊಗೋಬೇಕಿತ್ತು. ಇವಾಗ ಏನೇ ಮಾಡಬೇಕಂದ್ರೂ ಮೈಕ್ ಬೇಕಿದ್ದಿಲ್ಲ. ಯು ಜಿ ಸಿ ವೀಡಿಯೋ ಮಾಡಬೇಕಂದ್ರೂ ಮೈಕ್ ಬೇಕಿತ್ತು. ಮೈಕ್ ತೊಗೊಂಡ್ರೆ ನಾನು ಅದೊಂದು ಮಾಡಿದ್ರೆ ನಾನು ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೇದಾ ಹೆಂಗೆ ಅಂತ ಅನ್ಕೊತಿದ್ದೆ. ಅದಾದಮೇಲೆ ಯಾಕೊಂದ್ಸಲ ಯೂಟ್ಯೂಬ್ ಟ್ರೈ ಮಾಡಬಾರ್ದು, ಸ್ಟಾರ್ಟ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಪ್ರ್ಯಾಂಕ್ ವೀಡಿಯೋ, ನನ್ನ ಫಸ್ಟ್ ವೀಡಿಯೋ ಪ್ರ್ಯಾಂಕ್ ವೀಡಿಯೋನೇ, ಅದನ್ನು ಸ್ಟಾರ್ಟ್ ಮಾಡಿದೆ. ಅದನ್ನು ಸ್ಟಾರ್ಟ್ ಮಾಡಿ ಏನೋ ಅಲ್ಲಕ್ಕಲ್ಲ ಏನೇನೋ ಮಾತಾಡ್ಬಿಟ್ಟು ಅದು ಹೆಂಗೆ ಬಂತು ಏನೋ ನಂಗೆ ಗೊತ್ತೇ ಇಲ್ಲ. ಫುಲ್ಲು ಭಯಲ್ಲೇ ಮಾಡಿರೋದು ವೀಡಿಯೋ ಫುಲ್ಲು. ಅದೇನು ಮಾಡೋದ್ನೋ ಏನು ಕಥೆನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡಿದೆ. ಆ ವೀಡಿಯೋಗೆ ಸಿಕ್ಕಿದ ರೆಸ್ಪಾನ್ಸು ಕ್ರೇಜಿ. ಹೆಂಗೆ ಅಂತಂದರೆ ಎಲ್ಲರೂ ಮೆಸೇಜ್ ಮಾಡಿ ಚೆನ್ನಾಗಿ ಮಾಡ್ತೀಯಾ, ಕಂಟಿನ್ಯೂ ಮಾಡ್ಬೇಕು ನೀನು, ಹಂಗೆ ಹಿಂಗೆ ಅಂತಂದ್ರೆ ನಾನು ಹೌದಾ ಏನೋ ಭಯದಲ್ಲಿ ಮಾಡಿದೆಯಲ್ಲ ಹಿಂಗಂತವ್ರೆ ಅಂತ ಅಂದ್ಬಿಟ್ಟು ಮತ್ತಿನ್ನೇ ಒಂದು 2-3 ವೀಡಿಯೋಸ್ ಮಾಡಿದೆ. ಅವಾಗೂ ಅಷ್ಟೇ ಯಾರು ನಂಗೆ ಚೆನ್ನಾಗಿಲ್ಲ ನೀನು ಮಾಡಬೇಡ ಆ ಥರ ಎಲ್ಲ ಯಾರು ಹೇಳೇ ಇಲ್ಲ. ಹೇಳಬೇಕು ಅಂತ ಅಂದರೆ ನೀನು ಮಾಡ್ತೀಯಾ ಮಾಡು 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 ಬಿಡಬೇಡ, ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ ನೋಡಿ. ಒಂದು 3-4 ಜನ ಆಮೇಲೆ ಕಾಲ್ ಮಾಡಿ ಕೂಡ ಎಷ್ಟೊಂದು ಜನ ಹೇಳೋರೆ, ಬಿಡೋ ಏನೋ ಮಾಡೋ ಬಿಡಬೇಡ ಆ ಥರ ಎಲ್ಲ. ಫುಲ್ ಎಷ್ಟೊಂದು ಜನ ಅಂದರೆ ನಮಗೆ ನನ್ನ ಕ್ಲೋಸ್ ಇರೋರು ಫುಲ್ ಎಷ್ಟೊಂದು ಜನ ಹೇಳಿದ್ರು ಆ ಥರ. ನಿಮ್ಗೆ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೋಡ್ರಿ ಬೇಕಂದರೆ. ಅವಾಗ ನನಗೂ ಏನಿದೆಲ್ಲ ಈ ಥರ ಹೇಳ್ತಾರಲ್ಲ, ಮಾಡ್ಬೋದಾ ನಾನು. ಇವಾಗೂ ನನಗೆ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಫುಲ್ಲು ಅಜೀಬ್ ಅಂದ್ಕೊಳ್ರಿ. ಅಯ್ಯೋ ನಾನು ಹೆಂಗಿದ್ದೊಂದು ಗುರು, ಹೆಂಗಾಗೋದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಏನು ಅನ್ಕೊಂತಾರೋ ಏನೋ. ಡಿಲೀಟ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೆ. ಒಂದು ಅಪ್ಲೋಡ್ ಮಾಡಿ ಒಂದು 5 ಅವರ್ 6 ಅವರ್ ಆದಮೇಲೆ ಅಯ್ಯೋ ಏನು ಅನ್ಕೊತೀನೋ, ಡಿಲೀಟ್ ಮಾಡೋಣ ಅಂತಲೂ ಅನ್ಕೊತಿದ್ದೆ. ಒಂದು 3-4 ವೀಡಿಯೋ ಆದಮೇಲೆ ನನಗೆ ಗೊತ್ತಾಯಿತು, ಓ ಪರವಾಗಿಲ್ಲ ನಾನು ಮಾಡ್ಬೋದು, ಎಲ್ಲರೂ ಚೆನ್ನಾಗಿ ಮಾಡ್ತೀನಿ ಅಂತವ್ರೆ ಅಂತ ಅಂದ್ಬಿಟ್ಟು ಭಯದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇಲ್ಲಿಗೆ ಬಂದು ಕೂತಿದ್ದೀನಿ. ಪಾಡ್ಕಾಸ್ಟ್ ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನನಗೆ ಇವಾಗ ಏನಾದ್ರು ಒಂದು ಬಿಸ್ನೆಸ್ ಮಾಡಿ ಕ್ಲಿಕ್ ಆಗಿದ್ದಾರೆ ಅಂದರೆ ನಂಗೆ ಆ ವಿಷಯ ತಿಳ್ಕೊಳೋದು ಅಂದರೆ ತುಂಬ ಇಷ್ಟ. ಅಂದರೆ ಕ್ಲಿಕ್ ಆಗಿದ್ದಾರೆ ಆ ಥರ ನಾನು ಅದನ್ನು ಆ ವಿಷಯ ತಿಳ್ಕೊಬೇಕು ಅಂತಲ್ಲ, ನಂಗೆ ಏನಾದ್ರು ಒಂದು ವಿಷಯ ತಿಳ್ಕೊಬೇಕು ಅಂದರೆ ಹೆವಿ ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ ಮಾತ್ರ ಪೀಕಲ್ಲಿರುತ್ತೆ. ಗೊತ್ತಾಗಬೇಕು ಅಂದ್ರೆ ಗೊತ್ತಾಗಬೇಕು. ಏನೇ ವಿಷಯ ಆಗಲಿ ನಾನು ಇದು ತಗೋಬೇಕು ಅಂದ್ರೆ ಅವಾಗಲೇ ಬೇಕು, ಅದೇನಾದರೂ ಆಗಲಿ, ಆ ಥರ ನನ್ನ ಮೈಂಡ್ ಸೆಟ್ಟು. ಹಂಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದೆ. ಅದಕ್ಕೂ ಕ್ರೇಜಿಯಾಗಿ ರೆಸ್ಪಾನ್ಸ್ ಬಂತು. ಮಾಡು ಎಲ್ಲ ಮಾಡ್ತಿರೋ, ನೋಡೋದು ಯಾವ್ದು ಕ್ಲಿಕ್ ಆಗುತ್ತೆ ಅದಾಗಲಿ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ನೋಡೋದ ಏನಾಗುತ್ತೆ ಮುಂದೆ. ನೀವು ಇದೇ ರೀತಿ ನನಗೆ ಲವ್ ಆ್ಯಂಡ್ ಸಪೋರ್ಟ್ ಕೊಡಬೇಕು. ಇಷ್ಟೇ ನನ್ನ ಯೂಟ್ಯೂಬ್ ಜರ್ನಿ, ಇನ್ನೇನು ಇಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಜರ್ನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು.